ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸ್ನಲ್ಲಿ MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 54 ಇದರಲ್ಲಿ ಹೈಪರ್ ಲಿಂಕ್ದ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೇನೆ. ಓಕೆ, ಸೊ ಇನ್ನೂ ಯಾರು ಆ ಕ್ಲಾಸನ್ನು ನೋಡಿಲ್ಲ ಅವರಿಗಾಗಿ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕ್ತೀನಿ. ತಾವು ದಯವಿಟ್ಟು ಲಿಂಕ್ ಓಪನ್ ಮಾಡಿ ನೋಡ್ಕೋಬೋದು. ಇವತ್ತಿನ ಕ್ಲಾಸು MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 55. ಇದರಲ್ಲಿ ನಾನು ಬುಕ್ ಮಾರ್ಕ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ಡಾಕ್ಯುಮೆಂಟ್ಸಲ್ಲಿ ಯಾವ ರೀತಿಯಾಗಿ ಬುಕ್ ಮಾರ್ಕ್ ಮಾಡ್ಕೋಬೇಕು, ಬುಕ್ ಮಾರ್ಕ್ ಅಂದರೆ ಏನು. ಎಕ್ಸಾಂಪಲ್ ನಾವು ಹೇಳಬೇಕಂದ್ರೆ ನಾವು ಒಂದು ಬುಕ್ಕನ್ನು ಓದ್ತಾ ಇರ್ತೀವಿ, ಟೆಕ್ಸ್ಟ್ ಬುಕ್ ಇರ್ಬೋದು ಅಥವಾ ಮತ್ತು ಬೇರೆ ಆದಂಥ ಒಂದು ನಮ್ಮದು ಸ್ಕೂಲ್ ಕಾಲೇಜ್ ಬುಕ್ ಇರ್ಬೋದು ಅಥವಾ ಬೇರೆ ಪುಸ್ತಕ ನಾವು ಏನು ಮಾಡ್ತಿರ್ತೇವೆ, ರೀಡಿಂಗ್ ಮಾಡ್ತಿರ್ತೇವೆ, ಓದ್ತಿರ್ತೇವೆ. ಸೊ ನಾವು ಓದಬೇಕಾದ್ರೆ ನಾವು ಸಾಕಷ್ಟು ಪೇಜ್ಗಳನ್ನು ಓದಿರ್ತೇವೆ. ಓದಿ ಏನಾಗ್ತದಪ್ಪ ಅಂದ್ರೆ ನಮಗೆ ಬೇಜಾರಾಗ್ತದೆ. ಸೊ ಯಾವಾಗ ಬುಕ್ಕನ್ನು ಕ್ಲೋಸ್ ಮಾಡಿ ಇಟ್ಟು ನಾವು ಹೋಗಬೇಕಾಗ್ತದೆ. ಸೊ ಅವಾಗ ಏನು ಮಾಡ್ತೀವಪ್ಪ ಅಂದ್ರೆ ನಾವು ಆ ಬುಕ್ನಲ್ಲಿ ಒಂದು ಮಾರ್ಕ್ ಮಾಡಿ ಇಟ್ಟು ಹೋಗಿರ್ತೀವಿ. ಒಂದು ಪೆನ್ ಇಡ್ಬೋದು, ಅದರೊಳಗಡೆ ಮತ್ತೆ ಕ್ಲೋಸ್ ಮಾಡ್ಕೋಬೋದು. ಇಲ್ಲಪ್ಪ ಅಂದ್ರೆ ಒಂದು ಪೇಜದ ಒಂದು ಅಂಚನ್ನು ಅಂದರೆ ಒಂದು ಫೋಲ್ಡ್ ಮಾಡಿ, ಒಂದು ಪೇಜನ್ನು ಫೋಲ್ಡ್ ಮಾಡಿ ನಾವು ಏನು ಮಾಡ್ಬೋದು, ಆ ಬುಕ್ಕನ್ನು ಕ್ಲೋಸ್ ಮಾಡಿ ಇಡ್ಬೋದು. ಅದೇ ರೀತಿಯಾಗಿ MS ವರ್ಡಲ್ಲಿ ಕೂಡ ಸಾಕಷ್ಟು ನಾವು ಪೇಜ್ಗಳನ್ನ ಇದ್ದಿರ್ತೇವೆ. ನಾವು ಸಾಕಷ್ಟು ಪೇಜ್ಗಳನ್ನ ಓದ್ತಿರ್ತೇವೆ. ಓದಿದ ನಂತರ ನಮಗೂ ಕೂಡ ಏನಾಗ್ತದೆ, ಕಂಪ್ಯೂಟರ್ದಲ್ಲಿ ಕೂಡ ಓದಿ ಬೇಜಾರಾಗ್ತದೆ. ಅವಾಗ ನಾವು ಏನು ಮಾಡಬೇಕಪ್ಪ ಅಂದ್ರೆ ಅದನ್ನು ಮಾರ್ಕ್ ಮಾಡಿ ಇಡಬೇಕಾಗ್ತದೆ. ಓಕೆ, ನಾವು ಯಾವ ರೀತಿಯಾಗಿ ಪೆನ್ಸಿಲ್ ಇಟ್ಟಿರ್ತೀವಿ ಅಥವಾ ಪೆನ್ ಇಟ್ಟಿರ್ತೀವಿ ಅಥವಾ ಪೇಜ್ ಫೋಲ್ಡ್ ಮಾಡಿ ಇಟ್ಟಿರ್ತೀವಲ್ಲ, ಅದೇ ರೀತಿಯಾಗಿ ಇಲ್ಲಿ ಏನು ಮಾಡಬೇಕಾಗ್ತದೆ, ಒಂದು ಬುಕ್ ಮಾರ್ಕ್, ಒಂದು ಮಾರ್ಕ್ ಮಾಡಿ ಇಡಬೇಕಾಗ್ತದೆ. ನಾವು ನೆಕ್ಸ್ಟ್ ಡೇ ಓಪನ್ ಮಾಡ್ತೇವೆ, ಮತ್ತು ಅದನ್ನು ಓಪನ್ ಮಾಡಿದ ನಂತರ ನಾವು ಮತ್ತೆ ಏನು ಮಾಡ್ಬೋದು, ಆ ಒಂದು ಫೈಲನ್ನು ಓಪನ್ ಮಾಡಿದಾಗ ಮತ್ತೆ ಪುನಃ ನಾವು ಎಲ್ಲಿಗೆ ಹೋಗಬೇಕು, ಬುಕ್ ಮಾರ್ಕನ್ನು ಯೂಸ್ ಮಾಡ್ಕೊಂಡು ನಾವು ಎಲ್ಲಿಗೆ ಮಾರ್ಕ್ ಮಾಡಿ ಇಟ್ಟಿದ್ದೇವಲ್ಲ, ಸ್ಟಾಪ್ ಮಾಡಿ ಇಟ್ಟಿದ್ದೇವಲ್ಲ, ಅದೇ ಅಲ್ಲಿಗೆ ನಾವು ಏನು ಮಾಡ್ಬೋದು, ಸೀದಾ ಹೋಗ್ಬೋದು. ಸೊ ಇದನ್ನು ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನು ಇವತ್ತಿನ ಕ್ಲಾಸ್ದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ, ಪೂರ್ತಿಯಾಗಿ ನೋಡಿರಿ ಅಂತ ತಮ್ಮಲ್ಲಿ ಕೇಳುತ್ತಾ. ಸೊ ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ರಿ. ಇವಾಗ ಇವತ್ತಿನ ಕ್ಲಾಸನ್ನು ನಾನು ಇವಾಗ ಪ್ರಾರಂಭ ಮಾಡ್ತಾ ಇದ್ದೀನಿ. ಇವಾಗ MS ವರ್ಡನ್ನು ಓಪನ್ ಮಾಡ್ಕೋತೀನಿ. MS ವರ್ಡನ್ನು ಓಪನ್ ಮಾಡಿದ ನಂತರ ಇಲ್ಲಿ ರೆಡಿಮೇಡ್ ಟೆಕ್ಸ್ಟನ್ನು ತಗೋತೀನಿ. ಓಕೆ, ನೋಟ್ಸ್ ಬೇಕಾಗ್ತದೆ. ಸೊ ಇವಾಗ ಈಕ್ವಲ್ ಟು RAND ಮತ್ತು ಓಪನಿಂಗ್ ಬ್ರಕೆಟ್, ಕ್ಲೋಸಿಂಗ್ ಬ್ರಕೆಟ್ ಮತ್ತು ಎಂಟರ್ ಟೈಪ್ ಮಾಡಿದ ನಂತರ ರೆಡಿಮೇಡ್ ಟೆಕ್ಸ್ಟ್ ಬರ್ತದೆ. ಸೊ ಇವಾಗ Ctrl A ಮತ್ತು Ctrl J ಜಸ್ಟಿಫೈ ಅಲೈನ್ಮೆಂಟ್ ನಾನು ಕೊಡ್ತೀನಿ. ಸೊ ಇವಾಗ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು, ಮತ್ತು Ctrl C ಮಾಡ್ಕೊಳ್ರಿ. Ctrl C ಮಾಡಿ ಕರ್ಸರನ್ನು ಇಲ್ಲಿ ಇಟ್ಟು Ctrl V ಮಾಡ್ಕೊಳ್ರಿ. ಓಕೆ, Ctrl V ಮಾಡಿದ ನಂತರ ನಮಗೆ ಏನಾಗ್ತದೆ, ಸಾಕಷ್ಟು ಪೇಜ್ ಇಲ್ಲಿ ಬಂದಿರ್ತವೆ. ಓಕೆ, ಒಂದು 5 ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಇಲ್ಲಿ ಪೇಜನ್ನು ಇಲ್ಲಿ ತೊಗೋಬೋದು. Ctrl V ಮಾಡಿದರೆ ಸಾಕಷ್ಟು ಏನಾಗ್ತದೆ, ಅದು ಪೇಸ್ಟ್ ಆಗ್ತದೆ ಮತ್ತು ನೆಕ್ಸ್ಟ್ ಪೇಜ್ದಲ್ಲಿ ಕೂಡ ಬಂದಿರ್ತವೆ. ಸೊ ಇವಾಗ ಎಷ್ಟಾಗಿದಾವಪ್ಪ ಅಂದರೆ ಇಲ್ಲಿ ಪೇಜ್ ಎಷ್ಟಾಗಿದಾವೆ ಅಂದರೆ ನಾವು ಒಂದು ಪೇಜ್ ಇದ್ದದ್ದು ಇವಾಗ 10/10 ಟೋಟಲ್ ಎಷ್ಟಾಗಿದಾವೆ, ಪೇಜ 10 ಆಗಿದ್ದಾವೆ. ಓಕೆ, ಸೊ ಇವಾಗ ನಾನು ಏನು ಮಾಡ್ತೀನಪ್ಪ ಅಂದ್ರೆ 1ನೇ ಪೇಜ್ಗೆ ಹೋಗ್ತೀನಿ. ಸೊ ಇವಾಗ ಓದಬೇಕಾದ್ರೆ ಸೊ ಇವಾಗ ನಾನು ಇಲ್ಲಿ ಫಸ್ಟ್ ಪೇಜಿಗೆ ಬರ್ತೀನಿ. ಫಸ್ಟ್ ಪೇಜಿಗೆ ಬಂದ ನಂತರ ಸೊ ಇವಾಗ ನಾವು ಇವಾಗ ನೋಟ್ಸನ್ನು ಓದ್ತಾ ಇದ್ದೇವೆ. ಸೊ ಇವಾಗ ನೋಟ್ಸನ್ನು ಓದಿ ಏನು ಮಾಡಿದ್ದೇವೆ, ಲಾಸ್ಟಿಗೆ ನೆಕ್ಸ್ಟ್ ನಾ ಒಂದು 10 ಪೇಜ್ದಲ್ಲಿ ನಾ ಈಗ ಎಲ್ಲಿಗೆ ಬಂದನಪ್ಪ ಅಂದರೆ ಈಗ ಒಂದು 7 ಪೇಜಿಗೆ ಬಂದಿನಿ ಅಂತ ತಿಳ್ಕೊರಿ. ಓಕೆ, 7 ಪೇಜ್ದಾಗ ನಾ ಇಲ್ಲಿ ಓದೋದು ಸ್ಟಾಪ್ ಮಾಡಬೇಕಾಗಿದೆ. ಅವಾಗ ನಾ ಏನು ಮಾಡಬೇಕಪ್ಪ ಅಂದರೆ ಎಲ್ಲಿಗೆ ಸ್ಟಾಪ, ಫಾರ್ ಎಕ್ಸಾಂಪಲ್ ಇಲ್ಲಿ ತನಕ ನಾನು ಓದಿದ್ದೀನಿ. ಓಕೆ, ಸೊ ಎಲ್ಲಿ ತನಕ ಓದಿದ್ದೀನಿ, ಇಲ್ಲಿ ಡಾಕ್ಯುಮೆಂಟ್ ತನಕ ಓದಿದ್ದೀನಿ. ಸೊ ಇವಾಗ ಏನು ಮಾಡಬೇಕು, ಇಲ್ಲಿ ಡಾಕ್ಯುಮೆಂಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಈ ವರ್ಡ್ಸ್ ತನಕ ಓದಿದ್ದೇವಲ್ಲ, ಸೊ ಇದನ್ನಷ್ಟೇ ನಾವು ಏನು ಮಾಡಬೇಕು, ಸೆಲೆಕ್ಟ್ ಮಾಡ್ಕೊಡ್ರಿ. ಸೆಲೆಕ್ಟ್ ಮಾಡಿದ ನಂತರ ಇನ್ಸರ್ಟ್ ಬರಬೇಕು. ಇನ್ಸರ್ಟ್ ಬಂದು ಇಲ್ಲಿ ಬುಕ್ ಮಾರ್ಕ್ ಬರಬೇಕು. ಬುಕ್ ಮಾರ್ಕ್ ಆದ ನಂತರ ಇಲ್ಲಿ ಈ ವರ್ಡನ್ನು ಟೈಪ್ ಮಾಡ್ಕೋಬೇಕು. ಓಕೆ, ನಾವು ಯಾವುದು ವರ್ಡನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೇವಲ್ಲ ಆ ವರ್ಡನ್ನು ಇಲ್ಲಿ ಟೈಪ್ ಮಾಡ್ಕೋಬೇಕು, ಡಾಕ್ಯುಮೆಂಟ್. ಓಕೆ, ಡಾಕ್ಯುಮೆಂಟ್ ಅಂತ ಟೈಪ್ ಮಾಡ್ಕೊಂಡು ಇಲ್ಲಿ ಆ್ಯಡ್ ಅಂತ ಬರ್ತದೆ. ಸೊ ಇಲ್ಲಿ ಆ್ಯಡ್ ಅಂತ ಬರ್ತದೆ. ಸೊ ಇವಾಗ ನಾವು ಏನು ಮಾಡ್ಬೇಕು, ಇಲ್ಲಿ ಆ್ಯಡ್ ಮಾಡ್ಕೋಬೇಕು. ಓಕೆ, ಸೊ ಇವಾಗ ಆ್ಯಡ್ ಮಾಡಿದ ನಂತರ ಸೊ ಇವಾಗ ಇದನ್ನು ಏನು ಮಾಡ್ತೀನಿ, ನಾ ಈಗ ಸೇವ್ ಮಾಡ್ಕೋತೀನಿ. ಓಕೆ, ಇಲ್ಲಿ ಸೇವ್ ಡೆಸ್ಕ್ಟಾಪ್ದಲ್ಲಿ ಏನು ಮಾಡ್ಕೋತೀನಿ, ಇಲ್ಲಿ ಸೇವ್ ಮಾಡ್ಕೋತೀನಿ. ಓಕೆ, ನೋಟ್ಸ್ 1 ಅಂತೇಳಿ ಕೊಡ್ತೀನಿ. ಓಕೆ, ನೋಟ್ಸ್ 1 ಅಂತ ಕೊಡ್ತೀನಿ ಮತ್ತು ಇಲ್ಲಿ ಸೇವ್ ಮಾಡ್ಕೋತೀನಿ. ಇವಾಗ ಸೇವ್ ಆಗಿದೆ, ಇಲ್ಲಿ ನೋಟ್ಸ್ 1 ಅಂತೇಳಿ ಬಂದಿದೆ. ಸೊ ಅವಾಗ ಏನು ಮಾಡ್ತೀನಪ್ಪ ಅಂದರೆ ಇದನ್ನು ಇಲ್ಲಿ ಕ್ಲೋಸ್ ಮಾಡ್ಕೋತೀನಿ. ಕ್ಲೋಸ್ ಮಾಡ್ಕೊಂಡ ನಂತರ ಮತ್ತೆ ಪುನಃ ಏನು ಮಾಡ್ಕೋಬೇಕಂದ್ರೆ ಇಲ್ಲಿ ನೋಟ್ಸ್ 1 ಅಂತೇಳಿ ಬಂದಿದೆ ನೋಡಿರಿ. ಸೊ ಇವಾಗ ಈ ಫೈಲನ್ನು ನಾನು ಪುನಃ ಏನು ಮಾಡ್ಕೋತೀನಿ, ಓಪನ್ ಮಾಡ್ಕೋತೀನಿ. ಇಲ್ಲಿ ಪೇಜ್ ಓಪನ್ ಆಗ್ತದೆ. ಓಕೆ,
ಓಪನ್ ಮಾಡಿದ ನಂತರ ಇಲ್ಲಿ ಏನಾಗ್ತದೆ, ಇಲ್ಲಿ ಪೇಜ ನಾವು ಏನು ನೋಟ್ಸ್ 1 ಅಂತೇಳಿ ಸೇವ್ ಮಾಡಿದೇವಲ್ಲ ಅದು ಓಪನ್ ಆಗ್ತದೆ. ಸೊ ಈಗ ನಾವು ಮತ್ತೆ ಕರ್ಸರ್ ಎಲ್ಲಿದೆ, ಇಲ್ಲಿ ಫಸ್ಟೇ ಇದೆ. ಸೊ ಅವಾಗ ನಾವು ಏನು ಮಾಡ್ಬೇಕು, ಇಲ್ಲಿ ಇನ್ಸರ್ಟ್ ಮತ್ತು ಇಲ್ಲಿ ಬುಕ್ ಮಾರ್ಕ್ ಹೋಗಿ ನಾವು ಡಾಕ್ಯುಮೆಂಟ್ಸನ್ನು ಏನು ಮಾಡಿದೇವಲ್ಲ ಇದು ವರ್ಡ ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಗೋ ಟು ಅಂತೇಳಿ ಆಪ್ಷನ್ ಬರ್ತದೆ. ಸೊ ಇವಾಗ ಇಲ್ಲಿ ಗೋ ಟು ಅಂತೇಳಿ ಆಪ್ಷನ್ ಇದೆ. ಸೊ ಇವಾಗ ಏನು ಮಾಡ್ಬೇಕು, ಇಲ್ಲಿ ಗೋ ಟು. ಓಕೆ ಸೊ ಇವಾಗ ನೋಡಿರಿ ಇದನ್ನು ಕ್ಲೋಸ್ ಮಾಡ್ಕೋತೀನಿ. ಇಲ್ಲಿ ಎಷ್ಟು ಪೇಜ್ ನಂಬರ್ ಬಂದಿತ್ತಪ್ಪ, ಇಲ್ಲಿ ಡಾಕ್ಯುಮೆಂಟ್ಸ್ಗೆ ಬಂದಿದೆ, ಇಲ್ಲಿ 7/10 ಇದೆ. ಓಕೆ ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಬುಕ್ ಮಾರ್ಕನ್ನು ನಾವು ಕಂಪ್ಯೂಟರ್ದಲ್ಲಿ ನಾವು ಟೆಕ್ಸ್ಟ್ ಬುಕ್ದಲ್ಲಿ ಯಾವ ರೀತಿ ಮಾರ್ಕ್ ಮಾಡಿರ್ತೀವಲ್ಲ ಆ ಪ್ರಕಾರ ನಾವು ಕಂಪ್ಯೂಟರ್ದಲ್ಲಿ ಕೂಡ ಒಂದು ನೋಟ್ಸ್ದಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೊಂಡು ನಾವು ಬುಕ್ ಮಾರ್ಕನ್ನು ಯೂಸ್ ಮಾಡ್ಕೋಬೋದು. ಓಕೆ ಸೊ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿರಿ ಎಂದು ತಮ್ಮಲ್ಲಿ ಕೇಳುತ್ತಾ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಹೊಸ ಕ್ಲಾಸ್ನೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು.